ಅವ್ರ ಹತ್ತ ಹೋಯ್ದ್ರು ನಾಗರಳ್ಳಿ ಅಲ್ವಾ ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ರಘುವಣ್ಣವ್ರನ್ನ ಭೇಟಿಯಾಗಿದ್ದೀವಿ. ಲಾಸ್ಟ್ ಟೈಮ್ ಭೇಟಿಯಾಗಿದ್ದು ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ. ಅಣ್ಣ ನಮಸ್ತೆ. ತಮ್ಮ ಹೆಸರು? ರಘು ಪಟೇಲ್ ಅಂತ. ಅಣ್ಣ ಕರಡಿಗೆರೆ. ನೀವು ಎಷ್ಟು ಜೊತೆ ಹಾಕಿದ್ದೀರಣ್ಣ? 25 ಜೊತೆ ಹಾಕಿ. ಅಣ್ಣ ನೀವು ಕೂಡ ಎಲ್ಲ ನೀವೇ ಮಾಡ್ತೀರಾ? ಕೋಡೆಲ್ಲ ನಾವೇ ಮಾಡ್ಕೊತೀವಿ. ಡೈಲಿ ಈಗಿರೋ ಅಷ್ಟೊಂದು ದನ ಇರೋದ್ರಿಂದ ಎಲ್ಲರೂ ನಾವು ಬಾಬಾ ಅಂತ ಕರೆಯೋಕ್ಕಾಗಲ್ಲ. ಒಂದು ಜೊತೆ 2 ಜೊತೆ ಇದ್ದರೆ ಒಂದಿನ ಕರಿತಾ ಇರ್ಬೋದು. ಡೈಲಿ ರೆಗ್ಯುಲರ್ ನಮ್ದು ಅದೇ ಕೆಲಸ ಆಗಿರೋದ್ರಿಂದ ಅಣ್ಣ ಬೂಕ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೆಂಗೆ? ಜನಕ್ಕೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗೈತೆ. ಹಳ್ಳಿ ಕಾರ್ ಮೇಲೆ ಪ್ರೀತಿ ಜಾಸ್ತಿ ಆಗೈತೆ. ಒಳ್ಳೊಳ್ಳೆ ಕರುಗಳು ಒಳ್ಳೊಳ್ಳೆ ಬೆಳೆಸ್ತಾರೆ. ಎಲ್ಲ ಜಾತ್ರೆಗಳು ಚೆನ್ನಾಗಿ ನಡೀತಾ ಇದೆ. ಅಣ್ಣ ನೀವು ವರ್ಷ ಎಷ್ಟು ಜೊತೆ ಹಾಕ್ತೀರಾ ಬೂಕಕ್ಕೆ? ವರ್ಷ ನಾವು ಮಾಮೂಲಿ 15 ಜೊತೆ 20 ಜೊತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ಅಣ್ಣ ನೀವು ಕರ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಾ? ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೋಡ್ರಿ, ಕೊಳ್ಳು ಹಳ್ಳಿ ಕಾರ್ ಅಂದ್ರೆ ಈಗ ಕೊಳ್ಳು ಈ ತರ ಸಿಲ್ವಾಗಿ ಕೊಳ್ಳಿರ್ಬೇಕು. ಹಿಂಗೆ ರೇಟ್ ನೋಡಿ ಈ ತರ ಎಡೆ ಇರಬೇಕು. ಬುರುಡೆ ಈ ತರ ಸಣ್ಣದಾಗಿ ಬುರುಡೆ ಇರಬೇಕು. ನೋಡ್ರಿ, ಇದು ಹಳ್ಳಿ ಕಾರಲ್ಲಿ ಸೂಜಿ ಮಲ್ಲಿಗೆ ಅಂತ. ಸೂಜಿ ಮಲ್ಲಿಗೆ ಒರಿಜಿನಲ್ ಕ್ಲಾಸ್ 1 ಹಳ್ಳಿ ಕಾರ್. ಈ ತರ ಉದ್ದ ಪನ್ನ ಇರಬೇಕು ಕರು. ಅಣ್ಣ ಕರು ಬೆಳವಣಿಗೆ ಆಗಬೇಕು ಅಂದ್ರೆ ಯಾವ ಥರ ನೀವು ಮೇಂಟೆನೆನ್ಸ್ ಮಾಡ್ತೀರಾ? ಕರು ಬೆಳವಣಿಗೆ ಆಗಬೇಕು ಅಂದರೆ ಹಾಲು ಹಾಕಬೇಕು. ಅವ್ರವ್ರು ಇದಕ್ಕೆ ತಕ್ಕಂತೆ ಹಾಲು, ಬೆಣ್ಣೆ, ಮೊಟ್ಟೆ ಎಲ್ಲ ಕೊಡಬೇಕು. ಮೊಟ್ಟೆ, ಹಾಲು, ಬೆಣ್ಣೆ ಎಲ್ಲ ಕೊಟ್ಟರೆ, ಬೆಣ್ಣೆ ಕೊಟ್ಟರೆ ಈ ಕಾಲುಗಳು ದಪ್ಪ ಬರ್ತದೆ, ಬೋನ್ ಗಟ್ಟಿ ಆಯ್ತದೆ. ಈ ನಮ್ಮ ಹಳ್ಳಿ ಜನಗಳಿಗೆ ಇದು ಒಂದು ಒಳ್ಳೆ ಜಾತ್ರೆ. ಹಳ್ಳಿ ಕಾರ್ ಬ್ರೀಡು ತಗೊಳ್ಳೋರ್ಗೂ ಕೊಳ್ಳೋರ್ಗೂ ಒಳ್ಳೆ ಜಾತ್ರೆ, ಮಾರೋರ್ಗೂ ಒಳ್ಳೆ ಜಾತ್ರೆ. ಬೂಕ ಅಂತ ಅಂದರೆ ನಮ್ಮ ಈಗ ಹೆಚ್ಚು ಕಡಿಮೆ ಒಂದು ಇದಕ್ಕೆ ಒಂದು 50 ವರ್ಷ 100 ವರ್ಷದ ಇತಿಹಾಸ ಇದೆ ಈ ಜಾತ್ರೆಗೆ. ಅಣ್ಣ ಇದು ಏನು ಕಮಿಟಿ ಏನಾರು? ಕಮಿಟಿ ಇದೆ. ಯಾವಾಗ ಅಣ್ಣ ಕಮಿಟಿ? ಇದು ಜಾತ್ರೆ ಫೈನಲ್ಲು ಯಾವತ್ತ ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಅದು ಕಮಿಟಿ ಯಾವತ್ತಿದೆ? ಕಮಿಟಿ ಇದೆ 10ಕ್ಕೆ. ಅಣ್ಣ ತಮ್ಮ ನಂಬರು? 9972 4163 ಅಣ್ಣ ನೀವು ಎಷ್ಟು ತಿಂಗಳಿಗೆ ಕೋಡ್ ಮಾಡ್ತೀರಾ? ಯಾವಾಗ ಅಂತ ಬರಲ್ಲ ಅದು. ಈಗ ಒಂದ್ಸಲ ಕರೆಕ್ಟಾಗಿ ನೀಟಾಗಿ ಮಾಡಿದ್ರೆ ಮಾಡೋ ಅಂಥದ್ದೇ ಬೇಕಿಲ್ಲ. ಹುಡ್ತಾ ಒಂದು ವರ್ಷದ ಕರುಗೆ ಮಾಡ್ತೀರಾ? ಅಣ್ಣ ಒಂದೊಂದ್ಸತಿ ಮಾಮೂಲಿ 6 ತಿಂಗಳು ವರ್ಷಕ್ಕೆ ಎರಸ್ಕೊಳ್ಳುತ್ತೆ ಅಷ್ಟೇ. ಅದು ಯಾವಾಗಲೂ ಕೊಂಬ್ ಮಾಡೋ ಅವಶ್ಯಕತೆ ಏನಿಲ್ಲ. ಅಣ್ಣ ಒಬ್ಬೊಬ್ರು ಕೋಡ್ ಮುರಿದಿದ ತಕ್ಷಣ ಕಾಲು ಕೂತಿರ್ತವೆ ಮತ್ತೆ ಬಾಯ್ ಬಿಡ್ತಾವೆ, ಏನಕ್ಕೆ? ಅದು ವೀಕ್ನೆಸ್ ಆಯ್ತದೆ. ಆಗ ದನ ನೀಟಾಗಿ ಈಗ ನಾವೇನೋ ಸಪೋಸ್ ಒಂದು ಉದಾಹರಣೆ, ನಮ್ಗೇನಾದ್ರು ಏಟಾಗಿ ಒಂದು ಆಪ್ರೇಷನ್, ಒಂದು ಕಾಲು ಮುರಿದೋಗಿ ಏನೋ ಒಂದು ಆದಾಗ ನಮ್ಗೆ ಕರೆಕ್ಟಾಗಿ ನಿಜವಾಗಿ ಶರತ್ತವ್ರೆ ನಮಗೆ ಕರೆಕ್ಟಾಗಿ ನಾವು ಫುಡ್ಡು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ವೀಕ್ ಆಗ್ತೀವಿ ತಾನೆ. ಹೌದು ಅಲ್ವಾ? ಆ ಥರ ಅದು ಅಷ್ಟೇ. ಇದು ಕರೆಕ್ಟಾಗಿ ನಮ್ಗೆ ಫುಡ್ ಕೊಟ್ಟು ಮೇಂಟೈನ್ ಮಾಡಲಿಲ್ಲ ಅಂದರೆ ಕೊಂಬರ್ದಾಗ ಅದು ವೀಕ್ ಆಯ್ತದೆ. ಹೌದಾ? ಅವಾಗ ನೀಟಾಗಿ ಅದನ್ನ ನಮ್ಗೆ ಕ್ಲೀನಾಗಿ ಒಂಚೂರು ರೆಡಿ ಮಾಡಿ ಫುಡ್ ಎಲ್ಲ ನೀಟಾಗಿ ಕೊಟ್ಟರೆ ಏನೋ ಸಮಸ್ಯೆ ಆಗಲ್ಲ. ಅಣ್ಣ ನೀವು ಯಾವ ಜಾಗಕ್ಕೆ ನೀವು ಕರ ಜಾಸ್ತಿ ಕೊಂಡ್ಕೊತೀರಾ ಮತ್ತೆ ಮಾರ್ತೀರಾ? ಹೋಗೋದು ಫುಲ್ಲು ರಾಮನಗರ, ಕನಕಪುರ ಮತ್ತು ತಮಿಳ್ನಾಡು ಜಾಸ್ತಿ ಹೋಗ್ತೀವಿ. ಕೃಷ್ಣಗಿರಿ, ಇದು ಕುಂದರ್ಪಲ್ಲಿ ಅಂತ ಒಂದು ಸಂತೆ ಬರುತ್ತೆ. ಅಲ್ಲಿ ಕೃಷ್ಣಗಿರಿ ಡಿಸ್ಟಿಕ್ಕು, ರಾಮನಗರ ಡಿಸ್ಟಿಕ್ಗೆ ಜಾಸ್ತಿ ದನ ಹಳ್ಳಿ ಕಾರ್ ಹುಟ್ಟೋದೇ ಇವೆರಡು ಡಿಸ್ಟಿಕಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬಂದು ರಾಮನಗರ ಡಿಸ್ಟಿಕ್ಕು, ತಮಿಳ್ನಾಡಲ್ಲಿ ಬಂದು ಕೃಷ್ಣಗಿರಿ ಜಿಲ್ಲೆ. ಹಳ್ಳಿ ಕಾರ್ ಬ್ರೀಡಿಂಗ್ ಆಗದೆ ಇವೆರಡು ಜಿಲ್ಲೆ. ಇಡೀ ಇಂಡಿಯಾಕ್ಕೆ ಹಳ್ಳಿ ಕಾರ್ ಬ್ರೀಡಿಂಗ್ ಆಗೋ ಜಾಗನೇ ಇವೆರಡು. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು.